ಸಮಯಸಾರ ಭಾಗ 57. ಸಮಯಸಾರ ಭಾಗ 57. ಶ್ರೀ ಋಷಭನಾಥರಿಂದ ವರ್ಧಮಾನರವರೆಗೆ 24 ತೀರ್ಥಂಕರರಿಗೆ ಜಯವಾಗಲಿ. ನನ್ನ ಸಮಸ್ತ ಗುರುಗಳಿಗೆ ಜಯವಾಗಲಿ. ಈಗ ನೀವು ಸಮಯಸಾರವನ್ನು ಭಾಗ 57ರಲ್ಲಿ ಕೇಳ್ತಾ ಇದ್ದೀರಿ. 56 ಭಾಗಗಳು ಹಿಂದೆ ಮುಗಿದೋಗಿದ್ದಾವೆ. ಅದನ್ನು ಕೇಳ್ಕೊಬರ್ರಿ. ನೇರವಾಗಿ ಇದನ್ನು ಕೇಳೋದ್ರಿಂದ ಏನೂ ಗೊತ್ತಾಗೋದಿಲ್ಲ. ನೇರವಾಗಿ ಈಗ ಪ್ರಶ್ನೆ ಪ್ರಾರಂಭ. ಪ್ರಶ್ನೆ 782. ಹಿಂದೆ ಹೇಳಿದ ವಿಷಯದ ಸಂಕ್ಷಿಪ್ತ ಭಾವಾರ್ಥ ಏನು ಇದೆ? ಉತ್ತರ: ಜ್ಞಾನದಿಂದಲೇ ಮೋಕ್ಷ ಆಗುತ್ತದೆ, ಕರ್ಮದಿಂದ ಆಗುವುದಿಲ್ಲ. ಆದುದರಿಂದ ಮೋಕ್ಷಾರ್ಥಿಗೆ ಜ್ಞಾನದ ಧ್ಯಾನ ಮಾಡಬೇಕು. ಇಲ್ಲಿ ಮೋಕ್ಷಾರ್ಥಿ ಅಂತಂದರೆ ಮೋಕ್ಷವನ್ನು ಇಚ್ಛಿಸುವವರು ಎಂದು ತಿಳಿಯಬೇಕು. ಪ್ರಶ್ನೆ 783. ಜ್ಞಾನದ ಕಲೆ ಎಂದರೆ ಏನು? ಉತ್ತರ: ಎಲ್ಲ ಕರ್ಮಗಳಿಂದ ಮುಕ್ತನಾಗಿ ಜ್ಞಾನದ ಅಭ್ಯಾಸ ಮಾಡುವ ಉಪದೇಶವನ್ನು ಇಲ್ಲಿ ಕೊಟ್ಟಿದ್ದಾರೆ. ಜ್ಞಾನದ ಕಲೆ ಅಂದರೆ ಜ್ಞಾನದ ಕಲೆ ಈ ಶಬ್ದದಿಂದ ಸೂಚಿತ ಆಗುವುದು ಏನೆಂದರೆ, ಎಲ್ಲಿಯವರೆಗೆ ಜ್ಞಾನದ ಪೂರ್ಣ ಕಲೆಯು ಪ್ರಕಟವಾಗಿಲ್ಲ ಅಲ್ಲಿಯವರೆಗೆ ಇರುವ ಜ್ಞಾನ ಕಲೆಯು ಹೀನ ಕಲಾ ಸ್ವರೂಪವಿದೆ. ಅದು ಮತಿ ಶ್ರುತ ಜ್ಞಾನಾದಿ ಸ್ವರೂಪವಿದೆ. ಆ ಜ್ಞಾನದ ಕಲೆಯು ಅಭ್ಯಾಸದಿಂದ ಪೂರ್ಣ ಕಲಾಸ್ವರೂಪ ಕೇವಲ ಜ್ಞಾನವು ಪ್ರಕಟವಾಗುತ್ತದೆ. ಹಾಗಿದ್ರೆ ಈಗ ನಿಮಗೇನಾರು ಅರ್ಥ ಆಯ್ತಿದು? ಇಲ್ಲ? ಹಾಗಿದ್ರೆ ಬೇರೆ ರೂಪದಲ್ಲಿ ಹೇಳ್ತೀನಿ ಕೇಳ್ರಿ. ಈಗ ನಮಗೆ ನಿಮಗೆ ಅಕಸ್ಮಾತ್ ನಾವು ಸಮ್ಯದೃಷ್ಟಿ ಇದ್ದ ಪಕ್ಷದಲ್ಲಿ ಮತಿಜ್ಞಾನ ಶ್ರುತಜ್ಞಾನ ಇರ್ತದೆ. ಅಕಸ್ಮಾತ್ ಇದು ಜಾಸ್ತಿ ಆಗ್ತಾ ಹೋದರೆ ಕ್ಷಾರಪಶಮಿಕ್ ಜ್ಞಾನ ಎಲ್ಲಿವರೆಗೆ ಜಾಸ್ತಿ ಆಗ್ತದೆ? ಮತಿಜ್ಞಾನ, ಶ್ರುತಜ್ಞಾನ, ಅವಧಿಜ್ಞಾನ, ಮನಾಪರ್ಯಾಯ ಜ್ಞಾನ ಇಲ್ಲಿವರೆಗೆ ಬೆಳೀತದೆ ಅಲ್ವಾ? ಅದಾದ ನಂತರ ಇದರ ಸಹಾಯದಿಂದಲೇ ನಾವೇನು ಮಾಡಬೇಕು? ಇದರ ಸತತ ಅಭ್ಯಾಸದಿಂದಲೇ ಕೇವಲ ಜ್ಞಾನವನ್ನು ಪ್ರಾಪ್ತ ಮಾಡಿಕೊಳ್ಳಬೇಕು ಅಲ್ವಾ? ಇದು ನಿಮ್ಗೆ ಗೊತ್ತಾಗ್ತಾ ಇದೆಯಲ್ಲ? ಇದನ್ನು ಜ್ಞಾನದ ಕಲೆ ಅನ್ನುತ್ತಾರೆ. ಅರ್ಥ ಆಯಿತು? ಹಾಂ, ಇಷ್ಟ ಆದಮೇಲೆ ಹಾಗಾದ್ರೆ ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ಪ್ರಶ್ನೆ 784. ಇರುವ ಜ್ಞಾನದಲ್ಲೇ ಲೀನನಾಗಲು ಏನು ಮಾಡಬೇಕು? ಅಂದರೆ ಪ್ರಶ್ನೆ ಗೊತ್ತಾಯ್ತಪ್ಪ? ಇರುವ ಜ್ಞಾನದಲ್ಲೇ ಲೀನನಾಗಲು ಜೀವನು ಏನು ಮಾಡಬೇಕು? ಇದಕ್ಕೆ ಉತ್ತರವಾಗಿ ಆಚಾರ್ಯ ಶ್ರೀ ಕುಂದಕುಂದರು ಸಮಯಸಾರ ಮಹಾಶಾಸ್ತ್ರದ ನಿರ್ಜರ ಅಧಿಕಾರದ ಗಾಥಾ ಸಂಖ್ಯೆ 206 ಹೇಳುತ್ತಾರೆ. ಕೇಳಿರಿ. ಏದಮ್ಮೀರದೋ ನಿಚ್ಚಂ ಸಂತುಟ್ಟು ಹೋದಿ ನಿಚ್ಚಮೇಧಮ್ಮಿ ಏದೇಣ ಹೋದಿತಿತ್ತು ಹೋಹದೇತುಹ ಉತ್ತಮಂ ಸುಖಂ. ಈಗ ಈ ಗಾಥೆಯ ಅರ್ಥವನ್ನು ಹೇಳುತ್ತಾರೆ ಕೇಳಿರಿ. ಹೇ ಭವ್ಯ, ನೀನು ಹೀಗೆ ತಿಳಿ. ವಿಜ್ಞಾನದ ಒಳಗಡೆ ಯಾವಾಗಲೂ ರುಚಿಯಲ್ಲಿ ಲೀನ ಆಗುತ್ತಾರೆ. ಇದರೊಳಗಡೆ ಯಾವಾಗಲೂ ಸಂತುಷ್ಟ ಆಗುತ್ತಾರೆ. ಬೇರೆ ಯಾವುದೂ ಕಲ್ಪನೆ ಕಾರಣ ಇರುವುದಿಲ್ಲ ಮತ್ತು ಇತರರೊಡನೆ ತೃಪ್ತ ಆಗುವ ಬೇರೆ ಸ್ವಲ್ಪ ಕೂಡ ಇಚ್ಛೆ ಆಗುವುದಿಲ್ಲ. ಇದೇ ಪ್ರಕಾರ ಅನುಭವ ಮಾಡುವುದರಿಂದ ನಿಮಗೆ ಉತ್ತಮ ಸುಖ ಆಗಲಿ. ಈ ರೀತಿ ಆಚಾರ್ಯರು ಇಲ್ಲಿ ಉಪದೇಶಿಸಿದ್ದಾರೆ. ಹಾಗಿದ್ರಿನ್ನು ಪ್ರಶ್ನೆ ಮುಂದೆ ನೋಡೋಣ. ಪ್ರಶ್ನೆ 785. ತನ್ನ ಆತ್ಮನನ್ನೇ ಪ್ರೀತಿಸುವವರಿಗೆ ಯಾವ ಲಾಭ ಆಗುತ್ತದೆ? ಉತ್ತರ: ಆಚಾರ್ಯ ಭಗವಾನ್ ಏನು ಹೇಳ್ತಾರೆ ಕೇಳ್ರಿ. ಹೇ ಭವ್ಯ, ಎಷ್ಟು ಜ್ಞಾನವು ಇರುತ್ತದೆಯೋ ಅಷ್ಟೇ ಪರಮಾರ್ಥ ಸ್ವರೂಪ ಸತ್ಯ ಸ್ವರೂಪಿ ಆತ್ಮನು ಇದ್ದಾನೆ. ಹೀಗೆ ನಿಶ್ಚಯ ಮಾಡಿ ನಿರಂತರ ಜ್ಞಾನ ಮಾತ್ರ ಆತ್ಮನನ್ನು ಪ್ರೀತಿಸು. ಅಷ್ಟೇ ಸತ್ಯಾರ್ಥ ಕಲ್ಯಾಣ ಇದೆ. ಎಷ್ಟು ಜ್ಞಾನವಿದೆ ಹೀಗೆ ನಿಶ್ಚಯ ಮಾಡಿ ಜ್ಞಾನ ಮಾತ್ರ ಆತ್ಮನಲ್ಲಿಯೇ ಸದೈವ ಸಂತೋಷಕ್ಕೆ ಪ್ರಾಪ್ತವಾಗಬೇಕು. ಇಷ್ಟೇ ಸತ್ಯಾರ್ಥ ಅನುಭವ ಮಾಡಲು ಯೋಗ್ಯ ಇದೆ. ಎಷ್ಟು ಜ್ಞಾನವಿದೆಯೋ ಅಷ್ಟು ಜ್ಞಾನ ಮಾತ್ರ ಆತ್ಮನಲ್ಲಿ ನಿತ್ಯ ತೃಪ್ತಿ ಹೊಂದಬೇಕು. ಹೀಗೆ ನಿತ್ಯವೇ ಆತ್ಮನಲ್ಲಿಯೇ ವ್ರತ
ಆತ್ಮನಲ್ಲಿಯೇ ಸಂತುಷ್ಟ, ಆತ್ಮನಲ್ಲಿಯೇ ತೃಪ್ತಿಯಾಗುವುದರಿಂದ ವಚನಾತೀತ ನಿತ್ಯ ಉತ್ತಮ ಸುಖ ಆಗುತ್ತದೆ. ಆ ಸುಖವನ್ನು ಅದೇ ಸಮಯದಲ್ಲಿ ತಾವೇ ಅನುಭವಿಸಿರಿ. ಬೇರೆಯವರನ್ನು ಕೇಳಬೇಡಿರಿ. ಈ ಸುಖವು ಅನುಭವ ಗೋಚರವಿದೆ. ಆದ್ದರಿಂದ ಬೇರೆಯವರನ್ನು ಯಾಕೆ ಕೇಳಬೇಕು? ಇಲ್ಲಿ ಆಚಾರ್ಯ ಭಗವಾನ್ ಏನು ಉಪದೇಶ ಮಾಡಿದ್ರಪ್ಪ? ನಮ್ಮ ಆತ್ಮನಲ್ಲೇ ಆ ಸುಖ ಇದೆ, ಅದಕ್ಕೋಸ್ಕರ ಬೇರೆ ಯಾರ ಮೇಲೆ ನಾವು ಏಕೆ ಅವಲಂಬನೆ ಆಗಬೇಕು ಅನ್ನುವಂತಹ ಭಾವನೆ ಇಲ್ಲಿ ಇದೆ. ಅಂದರೆ ನಮ್ಮಲ್ಲಿಯೇ ಎಲ್ಲ ಇದ್ದು ಕೂಡ ನಾವು ಬೇರೆಯವರ ಅಥವಾ ಬೇರೆಯವರು ಅಂದ ತಕ್ಷಣ ಇಲ್ಲಿ ಕರ್ಮಗಳದ್ದೇ ಆಗಲಿ ಪರಿಗ್ರಹಗಳದ್ದೇ ಆಗಲಿ ಯಾವುದೇ ಇರಲಿ ಎಲ್ಲನೂ ತಗೋಬೇಕು. ಜ್ಞಾನವನ್ನು ಬಿಟ್ಟು ಹೊರಗಡೆ ಏನಿದೆ ಅದು ಎಲ್ಲ ಬೇರೆಯೇ ಇದೆ. ಅದರಿಂದ ನಮಗೆ ದುಃಖವೇ ಇದೆ ಬಿಟ್ಟರೆ ಅದರ ಪ್ರೀತಿಯಿಂದ ನಮಗೆ ಸುಖ ಸಿಕ್ಕುವುದಿಲ್ಲ. ಆತ್ಮನ ಪ್ರೀತಿಯಲ್ಲಿ ನಮಗೆ ಸುಖ ಸಿಗುತ್ತದೆ. ಇದು ಇಲ್ಲಿ ಹೇಳುವಂತಹ ಭಾವನೆ. ಇನ್ನು ಮುಂದೆ ಪ್ರಶ್ನೆ 786. ಉತ್ಕೃಷ್ಟ ಪರಮಧ್ಯಾನ ಯಾವುದು ಇದೆ ಮತ್ತು ಇಲ್ಲಿ ಆಚಾರ್ಯರ ಅನುಭವ ಏನು ಇದೆ? ಗೊತ್ತಾಯ್ತಪ್ಪ? ಇದು ಅರ್ಥ ಆಯ್ತು ನಿಮಗೆ? ಇನ್ನು ಮುಂದೆ ಜ್ಞಾನ ಮಾತ್ರ ಆತ್ಮನಲ್ಲಿ ರಮಣವಾಗಬೇಕು, ಅಲ್ಲಿಯೇ ಸಂತುಷ್ಟರಾಗಬೇಕು, ಅಲ್ಲಿಯೇ ತೃಪ್ತರಾಗಬೇಕು. ಇದುವೇ ಉತ್ಕೃಷ್ಟ ಪರಮ ಧ್ಯಾನ ಇದೆ. ವರ್ತಮಾನದಲ್ಲಿ ಇದರಿಂದಲೇ ಆನಂದವಾಗುತ್ತದೆ. ಆನಂತರ ಸಂಪೂರ್ಣ ಜ್ಞಾನಾನಂದ ಸ್ವರೂಪ ಕೇವಲ ಜ್ಞಾನದ ಪ್ರಾಪ್ತಿ ಆಗುತ್ತದೆ. ಪೂರ್ವದಲ್ಲಿ ಈ ಸುಖವನ್ನು ಅನುಭವಿಸಿದವರೇ ಹೀಗೆ ಹೇಳುತ್ತಾರೆ, ಅನ್ಯರು ಇದನ್ನು ಹೇಳಲು ಸಾಧ್ಯವೇ ಇಲ್ಲ. ಏನಂದ್ರಪ್ಪ ಆಚಾರ್ಯರು? ಏನಾರು ಗೊತ್ತಾಯ್ತು ನಿಮಗೆ? ಎಷ್ಟು ಸುಂದರವಾದ ಮಾತನ್ನಂದರು, ಎಷ್ಟು ಸುಂದರವಾಗಿದೆ ನೋಡ್ರಿ. ಜ್ಞಾನ ಮಾತ್ರ ಆತ್ಮನಲ್ಲಿಯೇ ರಮಣ ಆಗಬೇಕು, ಅಲ್ಲಿಯೇ ಸಂತುಷ್ಟರಾಗಬೇಕು, ಅಲ್ಲಿಯೇ ತೃಪ್ತರಾಗಬೇಕು. ಇದುವೇ ಉತ್ಕೃಷ್ಟ ಪರಮ ಧ್ಯಾನವಿದೆ. ನೋಡಿ, ಯಾರು ಕೇಳ್ಬೋದು ಧ್ಯಾನ ಯಾವ್ದಕ್ಕಂತಾರೆ ಅಂಥೇಳಿ, ಆದರೆ ಎಷ್ಟು ಸುಂದರವಾಗಿ ಹೇಳಿದ್ದಾರೆ ಕೇಳ್ರಿ. ವರ್ತಮಾನದಲ್ಲಿ ಇದರಿಂದಲೇ ಆನಂದವಾಗುತ್ತದೆ. ಅಂದರೆ ಈಗ ನಡೆಯುವಂಥ ಕಾಲದಲ್ಲೂ ಕೂಡ ನಮಗೆ ಅದರಿಂದಲೇ ಆನಂದ ಆಗ್ತದೆ. ಆನಂತರ ಮುಂದೆ ಮುಂದೆ ಹೋಗ್ತಾ 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 ಸಂಪೂರ್ಣ ಜ್ಞಾನಾನಂದ ಸ್ವರೂಪ ಕೇವಲ ಜ್ಞಾನದ ಪ್ರಾಪ್ತಿ ಆಗ್ತದೆ. ಆದರೆ ಸಂಪೂರ್ಣ ಜ್ಞಾನದ ಆನಂದ ಎಲ್ಲಿದೆಯಪ್ಪ? ಸಂಪೂರ್ಣ ಜ್ಞಾನದ ಆನಂದ ಅದು ಕೇವಲ ಜ್ಞಾನದಲ್ಲಿ ಮಾತ್ರ ಇದೆ. ಅದನ್ನು ಕೇವಲ ಜ್ಞಾನ ಅಂತ ಹೇಳ್ತಾರೆ ಅಲ್ವಾ? ಪೂರ್ವದಲ್ಲಿ ಅಂದರೆ ಹಿಂದೆ ಯಾರು ಈ ಸುಖವನ್ನು ಅನುಭವಿಸಿದ್ದರು ಅವರೇ ಹೇಳಲು ಸಾಧ್ಯ. ಇದನ್ನು ಬೇರೆ ಯಾರು ಹೇಳಲು ಸಾಧ್ಯ? ಯಾಕೆಂದರೆ ಆ ರುಚಿಯೇ ಗೊತ್ತಿಲ್ಲ ಜ್ಞಾನದ್ದು ಅಂತಂದಮೇಲೆ ಬೇರೆ ಜೀವಗಳು ಅದನ್ನು ಹೇಗೆ ಹೇಳಲು ಸಾಧ್ಯ? ಹಿಂದೆ ಯಾರು ಆ ಜ್ಞಾನದ ಸುಖವನ್ನು ಅನುಭವಿಸಿದ್ದಾರೆ ಅವರೇ ಹೇಳಲು ಸಾಧ್ಯ ಅಲ್ಲವೇ? ಹೀಗೆಂತ ಹೇಳಿ ಆಚಾರ್ಯರಲ್ಲಿ ಹೇಳುತ್ತಿದ್ದಾರೆ. ಇನ್ನು ಮುಂದೆ ಪ್ರಶ್ನೆ 787. ಸ್ವಯಂ ಆತ್ಮ ತಾನೇ ನಿಜವಾದ ದೇವನು ಹೇಗೆ ಇದ್ದಾನೆ? ನೋಡಿ, ನಾವು ಆ ದೇವರು ಈ ದೇವರು ಅದು ಇದು ಅಲ್ಲಿ ಇಲ್ಲಿ ಅಂತ ಹೇಳೆಲ್ಲ ಓಡಾಡ್ತೀವಲ್ಲ, ಎಷ್ಟು ವಿಚಿತ್ರವಾದ ನಮ್ಮ ಸ್ವಭಾವ ಇರ್ಬೋದು, ಅಥವಾ ಎಷ್ಟು ದಟ್ಟವಾದ ನಮ್ಮ ಮಿಥ್ಯಾ ಅಜ್ಞಾನ ಕರ್ಮ ಇರ್ಬೋದು. ವಿಚಾರ ಮಾಡಿರಿ ಹಾಗಾದರೆ ಎಷ್ಟು ದಟ್ಟ. ಯಾಕೆಂತಂದರೆ ಆಚಾರ್ಯ ಭಗವಾನ್ ಪ್ರತಿ ಶಾಸ್ತ್ರದಲ್ಲಿ ಹೇಳಿದ್ದಾರೆ, ಹೇ ಜೀವ, ನೀನೇ ಸ್ವಯಂ ಭಗವಾನ್ ಇದೆಯಾ, ನೀನೇ ದೇವನು ಇದ್ದೀಯಾ. ಇದನ್ನು ಎಷ್ಟು ಹೇಳ್ತಾ ಬಂದಿದ್ದಾರೆ ಅಲ್ವಾ? ಆದರೆ ನಾವು ಕೇಳೋದಕ್ಕೆ ತಯಾರಿಲ್ಲ. ಇದಕ್ಕೆ ಏನು ಮಾಡೋದು? ಇದು ಒಂದು ರೀತಿ ನಮ್ಮ ಮಿಥ್ಯಾ ಪಾಪದ ದುರಾದೃಷ್ಟ ಕರ್ಮವನ್ನು, ಅದರ ಉದಯದ ಫಲವನ್ನು ಈಗ ನಾವು ಈ ರೀತಿ ಅನುಭವಿಸ್ತಾ ಇದ್ದೀವಿ. ಅಕಸ್ಮಾತ್ ಈಗಲೂ ನಾವು ಪುರುಷಾರ್ಥ ಮಾಡಿಲ್ಲ ಅಂದರೆ ನಾವು ನಿಜವಾದ ದೇವನನ್ನು ತಿಳಿಯೋದಕ್ಕೆ ಸಾಧ್ಯನೇ ಇಲ್ಲ. ಇನ್ನೊಂದು ಸಲ ಪ್ರಶ್ನೆ ಕೇಳ್ರಪ್ಪ. ಪ್ರಶ್ನೆ 787. ಸ್ವಯಂ ಆತ್ಮ ತಾನೇ ನಿಜವಾದ ದೇವನು ಹೇಗೆ ಇದ್ದಾನೆ? ಇದಕ್ಕೆ ಆಚಾರ್ಯ ಭಗವಾನ್ ಏನು ಉತ್ತರ ಕೊಡ್ತಾರೆ ನೋಡೋಣ ಅಲ್ವಾ? ಇನ್ನು ಮುಂದೆ ಕೇಳ್ರಪ್ಪ. ಈ ಜ್ಞಾನಮೂರ್ತಿ ಆತ್ಮನು ಅನಂತ ಶಕ್ತಿಧಾರಕ, ಇಚ್ಛಿತ ಕಾರ್ಯದ ಸಿದ್ಧಿ ಮಾಡುವ ದೇವನಿದ್ದಾನೆ. ಎಲ್ಲ ಪ್ರಯೋಜನಗಳ ಸಿದ್ಧಿಯಾದ ನಂತರ ಜ್ಞಾನಿಗೆ ಅನ್ಯ ಪರಿಗ್ರಹಗಳ ಸೇವನೆಯಿಂದ ಏನೂ ಸಾಧ್ಯವಿದೆ? ಏನೂ ಸಾಧ್ಯವಿಲ್ಲ, ಏನೂ ಉಪಯೋಗವಿಲ್ಲ. ಇದು ನಿಶ್ಚಯದ ಉಪದೇಶ ಇದೆ.
ಅಂತಂದರೆ ಇಲ್ಲಿ ಜ್ಞಾನಮೂರ್ತಿಯಾದ ಸ್ವಯಂ ಈ ಆತ್ಮನು ಅನಂತ ಶಕ್ತಿಯ ಧಾರಕ ಇದ್ದಾನೆ. ಅವನಲ್ಲಿ ಅನಂತ ಶಕ್ತಿ ಇದೆ. ಅವನು ಸ್ವಯಂ ದೇವ ಇದ್ದಾನೆ, ಸ್ವಯಂ ಭಗವಾನ್ ಇದ್ದಾನೆ. ಈ ಎಲ್ಲ ಪ್ರಯೋಜನಗಳ ಸಿದ್ಧಿಯಾದ ನಂತರ ಜ್ಞಾನಿಗೆ ಅನ್ಯ ಪರಿಗ್ರಹಗಳ ಅವಶ್ಯಕತೆಯಾದರೂ ಏನಿದೆ ಹೇಳ್ರಿ? ಏನೂ ಇಲ್ಲಲ್ವಾ? ಏನೇನೇನೂ ಇಲ್ಲ. ಈ ರೀತಿ ಇದು ನಿಶ್ಚಯ ನಯದ ಉಪದೇಶ ಇದೆ. ಆಯ್ತಲ್ಲಪ್ಪ. ಇನ್ನು ಮುಂದೆ ಪ್ರಶ್ನೆ 788. ಜ್ಞಾನಿಯು ಪರದ್ರವ್ಯವನ್ನು ಏಕೆ ಗ್ರಹಣ ಮಾಡುವುದಿಲ್ಲ? ಈಗ ಇದಕ್ಕೆ ಉತ್ತರ ರೂಪವಾಗಿ ಆಚಾರ್ಯ ಶ್ರೀ ಕುಂದಕುಂದರು ಸಮಯಸಾರ ಮಹಾಶಾಸ್ತ್ರದ ನಿರ್ಜರ ಅಧಿಕಾರದ 207ನೇ ಸಂಖ್ಯೆಯ ಗಾಥೆಯನ್ನು ಹೇಳಲಿದ್ದಾರೆ. ಕೇಳ್ರಿ. 207ನೇ ಸಂಖ್ಯೆಯ ಗಾಥಾ ಹೇಳ್ತಾರೆ. ಕೋಣಾಮ ಬಣಿಜ್ಯ ಭೂಹೋ ಪರಧೌವಂ ಮಮ ಇಮಂ ಹವದೀಧೌವಂ ಅಪ್ಪಾಣಮಪ್ಪಾಣೋ ಪರಿಗಹಂ ತು ನಿಯಧಂ ವಿಯಾಣಂತೋ. ಈಗ ಈ ಗಾಥೆಯ ಅರ್ಥವನ್ನು ಹೇಳುತ್ತಾರೆ, ಕೇಳಿರಿ. ಹೀಗೆ ಯಾವ ಜ್ಞಾನಿ ಪಂಡಿತನಿದ್ದಾನೆ, ಯಾರು ಈ ಪರದ್ರವ್ಯವು ನನ್ನ ದ್ರವ್ಯ ಇದೆ ಹೇಗೆ ಹೇಳ್ತಾನೆ? ಜ್ಞಾನಿ ಪಂಡಿತನು ತನ್ನ ಆತ್ಮನಿಗೆಯೇ ನಿಯಮದಿಂದ ತನ್ನ ಪರಿಗ್ರಹವೆಂದು ತಿಳಿದು ಪ್ರವರ್ತಿಸುತ್ತಾನೆ. ಇರಲಿ, ಇದು ನಿಮಗೆ ಅರ್ಥ ಆಗಿಲ್ಲ ಅಂದರೆ ಬೇರೆ ರೂಪದಲ್ಲಿ ಹೇಳ್ತೀನಿ, ಅದೇನು ವಿಚಾರ ಮಾಡಬೇಡ್ರಿ. ಪ್ರಶ್ನೆ 789. ದ್ರವ್ಯದ ನಿಜ ಭಾವ ಏನು ಇರುತ್ತದೆ? ಉತ್ತರ: ಯಾವುದು ಎಲ್ಲ ದ್ರವ್ಯದ ನಿಜ ಭಾವವಿದೆ ಅದೇ ಅದರ ಸ್ವ ಇದೆ, ಮತ್ತು ಅದೇ ಸ್ವಭಾವ ರೂಪ ದ್ರವ್ಯದ ಸ್ವಾಮಿ ಕೂಡ ಇರುತ್ತದೆ. ಹೀಗೆ ನಿಯಮದಿಂದ ಜ್ಞಾನಿಗಳು ತಿಳಿಯುತ್ತಾರೆ. ಹೀಗೆ ಸೂಕ್ಷ್ಮ ತೀಕ್ಷ್ಣ ತತ್ವದೃಷ್ಟಿಯ ಅವಲಂಬನೆಯಿಂದ ಆತ್ಮನ ಪರಿಗ್ರಹವು ತನ್ನ ಆತ್ಮ ಸ್ವಭಾವವೇ ಇರುತ್ತದೆ ಎಂದು ಜ್ಞಾನಿಯು ತಿಳಿಯುತ್ತಾನೆ. ಆದ್ದರಿಂದ ಪರದ್ರವ್ಯವು ನನ್ನದು ಅಲ್ಲವೆಂದು ತಿಳಿಯುತ್ತಾನೆ. ನಾನು ಇದರ ಸ್ವಾಮಿ ಅಲ್ಲ. ಹೀಗೆ ಇರುವುದರಿಂದ ಪರದ್ರವ್ಯವನ್ನು ಅವನು ಗ್ರಹಿಸುವುದಿಲ್ಲ. ಇದು ನಿಮ್ಗೆ ಗೊತ್ತಾಯ್ತಲ್ಲ? ಜ್ಞಾನಿ ಪಂಡಿತ ಏನು ತಿಳಿತಾನೆ? ಯಾವ ದ್ರವ್ಯದ ನಿಜ ಭಾವ ಇದೆ ಅದೇ ಅದರ ಸ್ವ ಇದೆ. ಸ್ವ ಅಂದರೆ ಸ್ವಂತದ್ದಿದೆ. ಅರ್ಥ ಆಯಿತು? ಬೇರೆ ದ್ರವ್ಯದ್ದಲ್ಲ. ಬೇರೆ ದ್ರವ್ಯದ ಸ್ವಾಮಿ ನಾನಲ್ಲ. ನನ್ನ ಸ್ವಾಮಿ ಬೇರೆ ದ್ರವ್ಯ ಅಲ್ಲ. ಇದು ನಿಮ್ಗೆ ಗೊತ್ತಾಗ್ತೈತೆ? ಗೊತ್ತಾಗ್ತಾಯಿದೆ ಇದು? ನೋಡ್ರಿ, ಆತ್ಮನನ್ನು ಬಿಟ್ಟು ಒಂದು ಪರಮಾಣು ಕೂಡ ಅದರ ಸ್ವಾಮಿ ನಾನು ಅಲ್ಲ, ಮತ್ತೆ ನನ್ನ ಸ್ವಾಮಿ ಅವು ಯಾವೂ ಅಲ್ಲ. ಅಂದರೆ ಇಲ್ಲಿ ಆತ್ಮ ಸ್ವತಂತ್ರ ವಸ್ತು, ಸಂಪೂರ್ಣ 100% ಸಂಪೂರ್ಣ ಸ್ವತಂತ್ರ ವಸ್ತು ಅನ್ನೋದನ್ನು ಇಲ್ಲಿ ಪ್ರಕಟಿಸ್ತಾರೆ ಅಲ್ವಾ? ಇದು ಗೊತ್ತಾಯ್ತಲ್ಪ? ಇನ್ನು ಮುಂದೆ ಹಾಗಾದರೆ ಪ್ರಶ್ನೆ 790. ಪರಮಾರ್ಥ ಜ್ಞಾನಿಗಳು ಅಂದರೆ ಇನ್ನೊಂದ್ಸಲ ಕೇಳ್ರಪ್ಪ. ಪ್ರಶ್ನೆ 790. ಪರಮಾರ್ಥ ಜ್ಞಾನಿಗಳ ಧನಸ್ ಅಂದರೆ ಸಂಪತ್ತು ಯಾವುದಿದೆ? ಪ್ರಶ್ನೆಯನ್ನು ಇನ್ನೊಂದ್ಸಲ ಕೇಳ್ರಿ. 790. ಪರಮಾರ್ಥ ಜ್ಞಾನಿಗಳ ಧನ ಅಂದರೆ ಸಂಪತ್ತು ಯಾವುದು ಇದೆ? ಗೊತ್ತಾಯ್ತು? ಈಗ ಇದರ ಉತ್ತರವನ್ನು ಕೇಳ್ರಪ್ಪ. ಜಗತ್ತಿನಲ್ಲಿ ಜ್ಞಾನಿಗಳು ಪರವಸ್ತುಗಳನ್ನು ತನ್ನದು ಅಲ್ಲವೆಂದು ತಿಳಿದು ಗ್ರಹಣ ಮಾಡುವುದಿಲ್ಲ. ಅದೇ ಪ್ರಕಾರ ಪರಮಾರ್ಥ ಜ್ಞಾನಿಗಳು ತನ್ನ ಸ್ವಭಾವಕ್ಕೆಯೇ ತನ್ನ ಧನವೆಂದು ತಿಳಿಯುತ್ತಾರೆ. ಪರಭಾವಗಳನ್ನು ತನ್ನವು ಎಂದು ತಿಳಿಯುವುದಿಲ್ಲ. ಹೀಗೆ ಜ್ಞಾನಿಯು ಪರರ ಸೇವನೆ ಮಾಡುವುದಿಲ್ಲ. ಅಂದರೆ ಪರದ್ರವ್ಯಗಳನ್ನು ಜ್ಞಾನಿಯು ತನ್ನದು ಎಂದು ತಿಳಿಯುವುದೂ ಇಲ್ಲ ಮತ್ತು ಅದನ್ನು ಸ್ವೀಕಾರ ಕೂಡ ಮಾಡುವುದಿಲ್ಲ. ಪ್ರಶ್ನೆ 791. ಪರದ್ರವ್ಯವನ್ನು ತನ್ನದು ಎಂದು ತಿಳಿದರೆ ಯಾವ ಆಪತ್ತು ಬರುತ್ತದೆ?
ಇದಕ್ಕೆ ಉತ್ತರ ಸ್ವರೂಪವಾಗಿ ಆಚಾರ್ಯ ಶ್ರೀ ಕುಂದಕುಂದರು ಸಮಯಸಾರ ಮಹಾಶಾಸ್ತ್ರದ ನಿರ್ಜರ ಅಧಿಕಾರದ ಗಾಥಾ ಸಂಖ್ಯೆ 208 ಹೇಳುತ್ತಾರೆ. ಕೇಳಿರಿ. ಮಜ್ಜಂ ಪರಿಗ್ರಹೋ ಜದಿ ತದೋ ಅಹಮಜೀವಧಂ ತೋ ಗಚ್ಚೇಚ್ಛ ನಾದೇವ ಅಹಂ ಜನ್ಮ ತಂಹಾಣ ಪರಿಗ್ರಹೋ ಮಜ್ಜ. ಈಗ ಈ ಗಾಥೆಯ ಅರ್ಥವನ್ನು ಹೇಳುತ್ತಾರೆ. ಕೇಳಿರಿ. ಯಾವ ನನ್ನದು ಪರದ್ರವ್ಯವು ಪರಿಗ್ರಹವಾದರೆ ಅದರಿಂದ ನಾನೂ ಸಹ ಅಜೀವತ್ವಕ್ಕೆ ಪ್ರಾಪ್ತವಾದೇನು. ಆ ಕಾರಣದಿಂದ ನಾನಂತೂ ಜ್ಞಾತಾನೇ ಇದ್ದೇನೆ. ಅದರಿಂದ ನನ್ನ ಯಾವುದೂ ಪರಿಗ್ರಹ ನನ್ನದು ಇಲ್ಲ. ನೋಡಿ, ಇಲ್ಲಿ ಇದು ನಿಮಗೆ ಅರ್ಥ ಆಗಿಲ್ಲ ಅಂದರೆ ಬೇರೆ ರೂಪದಲ್ಲಿ ಹೇಳ್ತೀನಿ. ಇದರ ಟೀಕಾ ಅರ್ಥವನ್ನು ಹೇಳ್ತೀನಿ, ಅವಾಗ ಗೊತ್ತಾಗ್ತದೆ ನಿಮಗೆ. ಇರಲಿ. ಪ್ರಶ್ನೆ 792. ಅಜೀವ ದ್ರವ್ಯವನ್ನು ಜೀವದ ದ್ರವ್ಯ ಎಂದರೆ ಏನು ಆಗುತ್ತದೆ? ಇಲ್ಲಿ ಉತ್ತರ ಕೇಳ್ರಿ. ಒಂದು ವೇಳೆ ನಾನು ಅಜೀವ ಪರದ್ರವ್ಯವನ್ನು ಗ್ರಹಣ ಮಾಡಿದರೆ ಅಜೀವವು ಅವಶ್ಯಕವಾಗಿ ನನ್ನ ಸ್ವ ಆದೀತು. ನಿಮಗೆ ಗೊತ್ತಾಗ್ತಾ ಇದೆ? ಅದು ಸ್ವಲ್ಪ ಸಮಾಧಾನವಾಗಿ ಹೇಗಾರು ಅರ್ಥ ಮಾಡ್ಕೊಂಡು ಹೋಗ್ರಿ. ನೋಡ್ರಿ, ಇನ್ನೊಂದು ಸಲ ಹೇಳ್ತೀನಿ ಕೇಳ್ರಿ. ಒಂದು ವೇಳೆ ನಾನೇನಾದರೂ ಅಜೀವ ಪರದ್ರವ್ಯವನ್ನು ಗ್ರಹಣ ಮಾಡಿದರೆ ಆ ಅಜೀವ ದ್ರವ್ಯವು ಅವಶ್ಯವಾಗಿ ನನ್ನ ಸ್ವ ಆದೀತು. ಸ್ವ ಅಂದರೆ ನಾನು ಸ್ವಂತ, ಗೊತ್ತಾಗ್ತದೆಯಲ್ಲ? ಹಾಂ. ಮತ್ತು ನಾನು ಅಜೀವದ ಸ್ವಾಮಿ ನಿಶ್ಚಿತವಾಗಿ ಆದೇನು. ಕಾರಣ ಇದು ನ್ಯಾಯವಿದೆ. ಅಜೀವದ ಸ್ವಾಮಿ ನಿಜವಾಗಿ ಅಜೀವವೇ ಇರುತ್ತದೆ. ಅದರಿಂದ ನಿಜವಾಗಿ ನನಗೂ ಅಜೀವತ್ವ ಪ್ರಾಪ್ತವಾದೀತು. ನನ್ನದಂತೂ ಕೇವಲ ಒಂದೇ ಜ್ಞಾಯಕ ಸ್ವಭಾವವೇ ನಂದು ಸ್ವ ಇರುತ್ತದೆ. ನಾನು ಅದೇ ವಸ್ತುವಿನ ಸ್ವಾಮಿ ಇದ್ದೇನೆ. ನನಗೆ ಅಜೀವತ್ವವು ಬೇಡ. ನಾನು ಜ್ಞಾತಾನೇ ಇದ್ದೇನೆ. ಪರದ್ರವ್ಯವನ್ನು ಗ್ರಹಣ ಮಾಡುವುದಿಲ್ಲ. ಇದು ನಿಶ್ಚಯ ಇದೆ. ಅಂದರೆ ಇದು ನಿಮಗೆ ಅರ್ಥ ಆಯ್ತಪ್ಪ? ಹಾಂ, ಇಲ್ಲ ಅಂದರೆ ಇನ್ನೊಂದು ರೂಪದಲ್ಲಿ ಹೇಳ್ತೀನಿ, ಆವಾಗ ನಿಮಗೆ ಸ್ವಲ್ಪ ಇನ್ನೂ ಅರ್ಥ ಆಗ್ಬೋದು. ಇಲ್ಲಾಂದ್ರೆ ಮತ್ತೊಂದು ರೂಪದಲ್ಲಿ ಹೇಳ್ತೀನಿ. ಪ್ರಶ್ನೆ 793. ಹಿಂದೆ ಹೇಳಿದ ಟೀಕೆಯ ಭಾವಾರ್ಥ ಏನು ಇದೆ? ಉತ್ತರ: ನಿಶ್ಚಯನಯದ ಸಿದ್ಧಾಂತ ಎಂದರೆ ಜೀವದ ಭಾವವು ಜೀವವೇ ಇರುತ್ತದೆ. ಇದರ ಜೊತೆಗೆ ಜೀವದ ಸ್ವಾಮಿ ಸಂಬಂಧವಿದೆ. ಅಜೀವದ ಭಾವವು ಅಜೀವವೇ ಇರುತ್ತದೆ. ಇದರ ಜೊತೆಗೆ ಅಜೀವದ ಸ್ವಾಮಿ ಸಂಬಂಧ ಇದೆ. ಒಂದು ವೇಳೆ ಏನಾದರೂ ಜೀವಿಗೆ ಅಜೀವದ ಪರಿಗ್ರಹ ಎಂದರೆ ಜೀವವು ಅಜೀವತ್ವಕ್ಕೆ ಪ್ರಾಪ್ತವಾದೀತು. ಆದುದರಿಂದ ನಿಶ್ಚಯನಯದಿಂದ ಜೀವಿಗೆ ಅಜೀವದ ಪರಿಗ್ರಹ ಮನ್ನಿಸಿದರೆ ಅದು ಮಿಥ್ಯಾತ್ವ ಆಗುತ್ತದೆ. ಜ್ಞಾನಿಗೆ ಈ ಮಿಥ್ಯಾತ್ವ ಇರುವುದಿಲ್ಲ. ಪರದ್ರವ್ಯವು ನನ್ನ ಪರಿಗ್ರಹ ಅಲ್ಲ ಎಂದು ಜ್ಞಾನಿಯು ನಿಶ್ಚಿತವಾಗಿ ತಿಳಿಯುತ್ತಾನೆ. ಅರ್ಥ ತಪ್ಪಾಯ್ತು ನಿಮಗೆ? ಗೊತ್ತಾಗ್ತಿಲ್ಲ? ಅಂದರೆ ವಸ್ತು ಯಾವುದು ಇದೆ ಅದೇ ಇದೆ ಅಲ್ಲವೇ? ಹಾಂ, ಜೀವ ಏನಿದೆ, ಜೀವದಲ್ಲಿ ಏನಿದೆ ಹೇಳ್ರಿ? ಜ್ಞಾನ, ದರ್ಶನ, ಸುಖ ಜೀವದಿದೆಯಲ್ಲ. ಹಾಂ, ಅಜೀವದ ಲಕ್ಷಣ ಏನಿದೆ? ಅದು ಬೇರೆ ಇದೆ ಅಲ್ವಾ? ಅಕಸ್ಮಾತ್ ನಾನೇನಾರು ನನ್ನ ಆತ್ಮನಲ್ಲಿ ನಾನು ಅಜೀವವನ್ನು ಸ್ವೀಕಾರ ಮಾಡಿದರೆ ಏನಾಗ್ತದೆ ಹೇಳಿ? ಏನಾಗ್ಬೋದು ಅಂದರೆ ಈ ಜೀವಕ್ಕೂ ಕೂಡ ಅಜೀವತ್ವ ಪ್ರಾಪ್ತ ಆಗಬಹುದು. ಯಾಕೆಂದರೆ ಆ ವಸ್ತು ಬಂದ ನಂತರ ಆ ವಸ್ತು ತನ್ನ ಸ್ವಭಾವವನ್ನು ಬಿಡ್ತದೆಯೇ? ಹಾಗೆ ಎಂದೂ ಆಗೋದಿಲ್ಲ. ವಸ್ತುಗಳು ತಮ್ಮ ತಮ್ಮ ಸ್ವಭಾವವನ್ನು ಬಿಡುವುದಿಲ್ಲ. ಇಲ್ಲಿ ಇಷ್ಟು ಸುಂದರವಾದ ಭೇದ ವಿಜ್ಞಾನ ಇದೆ ಅಂತಂದರೆ ಜೀವದ ಲಕ್ಷಣ, ಜೀವದ ಗುಣ ಜೀವದಲ್ಲಿಯೇ ಇದೆ. ಅಜೀವದ ಲಕ್ಷಣ, ಗುಣ ಅದು ಅದರಲ್ಲೇ ಇದೆ. ಅದು ಇದಲ್ಲ, ಇದು ಅದು ಅಲ್ಲ. ಜೀವದ ಸ್ವಾಮಿ ಜೀವನೇ ಇದ್ದಾನೆ, ಅಜೀವದ ಸ್ವಾಮಿ ಅಜೀವವೇ ಇದೆ ಅಲ್ವಾ? ಹಾಂ, ನಾವು ಎಷ್ಟು ಮೂರ್ಖರಿದ್ದೇವೆ ಅಲ್ವಾ? ಈ ಮನೆ, ಮಠ ಅಂಥದ್ದಿಂಥದ್ದೆಲ್ಲ ನಂದು 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 ಅಂತ ಹೇಳ್ತೇವೆ ಅಲ್ವಾ? ನಾವು ಅದರ ಸ್ವಾಮಿ ಅಂತ ಹೇಳಿ ತಿಳಿದಿದ್ದೇವೆ ಅಲ್ವಾ? ಎಷ್ಟು ದೊಡ್ಡ ತಪ್ಪು ಮಾಡುತ್ತಿದ್ದೇವೆ. ಅಯ್ಯೋ ದೇವರೇ,
ಎಷ್ಟು ದೊಡ್ಡ ತಪ್ಪು ಮಾಡ್ತಿದ್ದೇವೆ ನಾವು ನೀವು ಅಲ್ವಾ? ಹಾಗೆ ಆಗಬಾರ್ದು.